ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಸಶಕ್ತಿಕಾಯಿ ಸಾಂಗಾಯಿ ಸಾಧಿಕಾಯಿ ಸನಾತನಾಯಿ ಸಪರಿಕಾರಾಯಿ ಸರ್ವಾಲಂಕಾರ ಪೂಜನಾಯಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಚಂಡಿಕಾ ದುರ್ಗಾ ಪರಮೇಶ್ವರಿ ನಮಃ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಜಗನ್ಮಾತೆ ಚಂಡಿಕಾ ದುರ್ಗಾ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕರ್ಮಾಂತ್ಯೇಚ ಪುನಃ ಪುನಃ ಯಾವ ಯಜ್ಞ ಯಾಗ ಮಾಡಿದ್ರೂ ಕೂಡ ಅದರದೊಂದು ಕರ್ಮಾಂತ್ಯ ಕಾಲ ಅಂದರೆ ದೇವರಿಗೆ ಪೂರ್ಣಾಹುತಿ ಮಂಗಲ ನೀರಾಜನವನ್ನು ಮಾಡಿಕೊಂಡು ಆ ನೀರಾಜನವನ್ನು ಅವರೆಲ್ಲರ ಕಣ್ಣಿಗೆ ಸ್ಪರ್ಶ ಮಾಡಿಕೊಂಡು ದೇವರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಕಂತೆ. ಎಷ್ಟು ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ಜಾಗದಲ್ಲಿ ಯಾರೋ ಋಷಿಗಳು ತಪಸ್ಸು ಮಾಡಿ ಮಹಿಷಮರ್ದಿನಿ ದೇವಿಯನ್ನು ಗಣಪತಿಯನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮ್ಮ ಹಿರಿಯರ ಉದ್ದೇಶ ಏನು ಅಂತ ಕೇಳಿದ್ರೆ ದೇವರು ಎಲ್ಲ ಕಡೆ ಇದ್ದಾನಂತೆ. ದೇವರು ಇರದ ಕಡೆ ಇಲ್ಲ. ಸರ್ವತ್ರ ದೋಷಿ ಭಗವನ್ ಕಿಲ ಯದ್ಯಪಿ ತ್ವಾಂ ಆವಾಹಯಾಮಿ ಹಿಯತ ವ್ಯಜನೇನ ವಾಯು. ಹೇಗೆ ಗಾಳಿ ಅನ್ನುವಂಥದ್ದು ಇಡೀ ಬ್ರಹ್ಮಾಂಡದಲ್ಲಿ ಬೀಸ್ತಾ ಉಂಟು, ಅದೇ ರೀತಿಯಲ್ಲಿ ದೇವರ ಶಕ್ತಿ ಎಲ್ಲ ಕಡೆ ಉಂಟು. ಆದರೆ ಗಾಳಿಯನ್ನು ಹಿಡಿದು ನಿಲ್ಲಿಸಲಿಕ್ಕೆ ನಮಗೆ ಯಾರಿಗೂ ಕೂಡ ಆಗುವುದಿಲ್ಲ. ಅದೇ ರೀತಿಯಾಗಿ ಭಗವಂತನನ್ನು ಕೂಡ ಕಾಣಲಿಕ್ಕೆ ನಮ್ಮ ಈ ಎರಡು ಕಣ್ಣುಗಳಿಂದ ಆಗುವುದಿಲ್ಲ. ಈ ಹಿನ್ನೆಲೆಯಿಂದ ಇಡೀ ಬ್ರಹ್ಮಾಂಡದಲ್ಲಿರತಕ್ಕಂತಹ ದೈವಿಕ ಶಕ್ತಿಯನ್ನು ಯಾರೋ ನಮ್ಮ ಹಿರಿಯ ಮಹರ್ಷಿಗಳು ತಪಸ್ವಿಗಳು ಈ ಶ್ರೀರಾಮಯ ಸರ್ವೇ ಭದ್ರಾಣಿ ಪಶ್ಯಂತು, ಇಡೀ ಗ್ರಾಮದ ಭಕ್ತರಿಗೆ ಊರಿನ ಪರವೂರಿನ ಭಕ್ತರಿಗೆ ಭದ್ರಾಣಿ ಮಂಗಲವನ್ನು ಕೊಡಬೇಕು. ನಾಕಶ್ಚಿತ್ ದುಃಖ ಭವೇತ್, ಯಾರಿಗೂ ಕೂಡ ದುಃಖ ಬರದಂತೆ ಸುಖವನ್ನು ಕೊಡಬೇಕು ಎಂಬ ಉದ್ದೇಶದಿಂದ ನಮ್ಮ ಹಿರಿಯರು ಈ ದೇವಸ್ಥಾನದಲ್ಲಿ ಮಹಿಷಮರ್ದಿನಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಗಣಪತಿ ದೇವರನ್ನು ಕೂಡ ಪರಿವಾರ ದೇವತೆ ಎಂಬ ಸಂಕಲ್ಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪುನಃ ಪ್ರಾರ್ಥನೆ ಮಾಡ್ತಾರಂತೆ. ಯಾವತ್ತು ಚಂದ್ರಶ್ಚ ಸೂರ್ಯಶ್ಚ ಯಾವತ್ತಿಷ್ಠತಿ ಮೇದಿನಿ ತಾವತ್ವಯಾತ್ರ ಲೋಕೇಶಿ ಸ್ಥಾತವ್ಯಂ ಇಹ ಸರ್ವದಾ. ಯಾವತ್ತಿನ ತನಕ ಸೂರ್ಯ ಚಂದ್ರರು ಬೆಳಗಿ ಈ ಒಂದು ಬ್ರಹ್ಮಾಂಡವನ್ನು ಬೆಳಗುತ್ತಾರೋ, ಯಾವತ್ತಿಷ್ಠತಿ ಮೇದಿನಿ ಭೂಮಿ ಯಾವತ್ತಿನ ತನಕ ಇರ್ತದೋ ತಾವತ್ವಯಾತ್ರ ಲೋಕೇಶಿ, ಅಷ್ಟರ ತನಕ ಲೋಕೇಶಿ ಜಗನ್ಮಾತೆ ಮಹಿಷಮರ್ದಿನಿ ತಾವತ್ತು ಇಹ ಸರ್ವದಾ. ಈ ಒಂದು ಗೋಶಾಲ ಕ್ಷೇತ್ರದಲ್ಲಿ ನೀನು ನೆಲೆಯಾಗಿ ನಿಲ್ಲಬೇಕು ಅಂತ ಹೇಳುವ ಪ್ರಾರ್ಥನೆಯನ್ನು ನಮ್ಮ ಹಿರಿಯರು ಮಾಡಿರ್ತಾರೆ. ಅಂತಹ ಪುಣ್ಯ ಕ್ಷೇತ್ರ ಗೋಶಾಲ ಮಹಿಷಮರ್ದಿನಿ ದೇವಿ. ಇಲ್ಲಿ ಬ್ರಹ್ಮಕಲಶಗಳಾಗಿದೆ, ಎಷ್ಟೋ ಒಳ್ಳೆ ಒಳ್ಳೆಯ ಕೆಲಸಗಳೆಲ್ಲ ಆಗಿದೆ. ಯಾಕೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಯಾಗಬೇಕು, ಊರಿಗೆ ಸುಭೀಕ್ಷೆ ಆಗಬೇಕು, ಜನರಿಗೆ ಮಂಗಲ ಆಗಬೇಕು ಅಂತ ಹೇಳುವ ಸಂಕಲ್ಪ. ಶಾಸ್ತ್ರ ಹೇಳ್ತದೆ, ಒಂದು ದೀಪವನ್ನು ಉರಿಸಿ ಆ ದೀಪ ನಂದಾ ದೀಪ ಆಗಬೇಕಾದ್ರೆ ಅದಕ್ಕೆ ಬೇಕಾದಂತಹ ತೈಲವನ್ನು ಹಾಕ್ತಾ ಇರಬೇಕಂತೆ. ಎಣ್ಣೆ ತೈಲವನ್ನು ಹಾಕದಿದ್ರೆ ಆ ದೀಪ ಉರಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ರೀತಿಯಾಗಿ ದೇವಸ್ಥಾನದಲ್ಲಿ ದೇವರ ಪ್ರತಿಷ್ಠೆಯ ಪನೆಯನ್ನು ಮಾಡಿ ಸಾನ್ನಿಧ್ಯ ವೃದ್ಧಿಯಾಗುತ್ತಾ ಇರಬೇಕಾದ್ರೆ ಆಚಾರ್ಯ ತಪಸ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಆಚಾರ್ಯರು ತಂತ್ರಿಗಳು ತನ್ನ ಹಿರಿಯರನ್ನೆಲ್ಲ ನೆನೆಸಿಕೊಂಡು ಶಾಸ್ತ್ರೋಕ್ತ ವಿಧಿವಿಧಾನದಿಂದ ದೇವರಿಗೆ ಕಲಶಾಭಿಷೇಕ ಇಂತಹ ಹೋಮ ಹವನಾದಿಗಳನ್ನು ಮಾಡಿದ್ರೆ ಒಳಗೆ ಇರತಕ್ಕಂತಹ ದೇವಿಯ ಸಾನ್ನಿಧ್ಯ ಅಭಿವೃದ್ಧಿ ಆಗ್ತದಂತೆ. ತಪಸ ಆಮ್ನಾಯ ಜಪೇನ, ಈ ಕ್ಷೇತ್ರದಲ್ಲಿ ವೇದ ಪಾರಾಯಣ ಭಜನೆ ಎಲ್ಲವೂ ಕೂಡ ನಿರಂತರವಾಗಿ ಆಗ್ತಾ ಇರಬೇಕಂತೆ. ಉತ್ಸವೇನ ಅನ್ನದಾನೇನ, ಅದೇ
ದೇವರೇ ನಮಗೆ ಪ್ರೇರೇಪಣೆ ಕೊಟ್ಟದ್ದು. ಚಂಡಿಕಾವವಾಗಬೇಕು, ಗಣಪತಿಗೆ ವಿಶೇಷವಾಗಿರತಕ್ಕಂತಹ ಮೂಡಪ್ಪ ಸೇವೆ ಆಗಬೇಕು. ಇವತ್ತು ಸಂಕಷ್ಟ ಚತುರ್ಥಿ ಮಂಗಳವಾರ. ಈ ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದ್ರೆ ಅದು ಬಹಳ ವಿಶೇಷ ದಿನ ಅಂತೇಳಿ, ಇನ್ನೊಂದು ದಿನ ಅಂತಹ ದಿನ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅಂಗಾರಕ ಚತುರ್ಥಿ ಅಂತೇಳಿ ಅಂತಹ ಪುಣ್ಯಕಾಲದಲ್ಲಿ ಇವತ್ತಿನ ದಿನ ರಾತ್ರಿ ಗಣಪತಿಗೆ ವಿಶೇಷವಾಗಿ ಮೂಡಪ್ಪ ಸೇವೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಗಣಪತಿಯ ಗುಡಿಯ ಒಳಗೆ ಆ ಕಬ್ಬಿನ ಬೇಲಿಯನ್ನು ಕಟ್ಟಿ ದೇವರ ಮುಖಕ್ಕೆ ಮುಳುಗುವ ಹಾಗೆ, ಮೂಗಿನ ತನಕ ಬಾಯಿಯ ತನಕ ಬರುವ ಹಾಗೆ ಅಪ್ಪವನ್ನು ಸುರಿದು 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 ಗಣಪತಿ ಯಾವಾಗ ಬಾಯಿಯ ತನಕ ಬರ್ತದೋ ಆಗ ಅದಕ್ಕೆಲ್ಲ ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆಯನ್ನು ಮಾಡಿ ಕವಾಟ ಬಂಧನ ಮಾಡುವಂತಹದ್ದು. ನಾಳೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಸೂರ್ಯೋದಯದ ಸಂದರ್ಭದಲ್ಲಿ ಕವಾಟೋದ್ಘಾಟನೆ ಮಾಡಿ ಎಲ್ಲರಿಗೂ ಆ ಒಂದು ಮಂಗಲ ದರ್ಶನವನ್ನು ಮಾಡಿಸುವಂತಹ ವಿಶೇಷ ಕಾರ್ಯಕ್ರಮ ಮೂಡಪ್ಪ ಸೇವೆ. ಆ ಮೂಡಪ್ಪ ಸೇವೆ ಮಾಡುವ ಮೊದಲು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ಒಂದು ಮಗು ಪಕ್ಕನೆ ಬಿದ್ರೆ ಅಮ್ಮ ಅಂತೇಳಿ ಹೇಳ್ತದಂತೆ. ನಮಗೆಲ್ಲರಿಗೂ ಕೂಡ ತಾಯಿ ಆ ಜಗನ್ಮಾತೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಂತ ಹೇಳಿದಕ್ಕ ಬಹಳ ಹಿಂದಿನ ಕಾಲದಲ್ಲಿ ಮನುಷ್ಯರಿಗೆ ಋಷಿಗಳಿಗೆ ಕಷ್ಟ ಬಂದಾಗ ಎಲ್ಲರೂ ಕೈ ಎತ್ತಿ ಜಗದಂಬ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರಂತೆ. ತಾಯಿ ದುರ್ಗಾ ಪರಮೇಶ್ವರಿ ನೀನು ಅವತಾರ ಎತ್ತಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು. ಚಂಡಮುಂಡರು, ರಕ್ತಬೀಜಾಸುರ, ಮಹಿಷಾಸುರ, ಅದೇ ರೀತಿ ಶುಂಭ ನಿಶುಂಭರು, ಧೂಮ್ರಲೋಚನ, ದೊಡ್ಡ ದೊಡ್ಡ ರಾಕ್ಷಸಿ ಶಕ್ತಿಗಳು ಬಂದು ಇಡೀ ಜಗತ್ತನ್ನು ನಾಶ ಮಾಡ್ತಾ ಉಂಟು. ಎಲ್ಲ ಯಜ್ಞಯಾಗಾದಿಗಳನ್ನು ಭಂಗ ಮಾಡ್ತಾ ಉಂಟು. ಇಂತಹ ಸಂದರ್ಭದಲ್ಲಿ ಜಗನ್ಮಾತೆ ನೀನು ಅನುಗ್ರಹಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಜ್ವಲಂತಮಿವ ಪರ್ವತಂ, ದೇವಿಯ ಅವತಾರ ಹೇಗೆ ಆಯಿತು ಅಂತ ಕೇಳಿದ್ರೆ ಇಡೀ ದೊಡ್ಡ ಪರ್ವತ ಉರಿದು ಜ್ವಾಲೆ ಮೇಲಕ್ಕೆ ಹೋದ್ರೆ ಹೇಗೆ ಕಾಣಿಸ್ತದೋ ಅದೇ ರೀತಿಯಾಗಿ ಆ ದೇವಿ ಅವತಾರ ಎತ್ತಿ ಬರ್ತಾಳಂತೆ. ಅವತಾರ ಎತ್ತಿ ಜ್ವಾಲಾರೂಪಿಣಿಯಾಗಿರತಕ್ಕಂತಹ ದೇವಿ ಅದರಲ್ಲಿ 3 ವಿಭಾಗವನ್ನು ಮಾಡಿಕೊಡ್ತಾಳಂತೆ. ಒಂದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತೇಳಿ. ಕಾಳಿ ಅಂತ ಹೇಳಿದ್ರೆ ಉಗ್ರ ರೂಪ, ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಸಾಕ್ಷಾತ್ ರಾಜಸ ರೂಪ, ಮಹಾಸರಸ್ವತಿ ಅಂತ ಹೇಳಿದ್ರೆ ತಾಮಸ ರೂಪ. ಈ 3 ರೂಪದಿಂದ ಮಧುಕೈಟರನ್ನು, ರಕ್ತಬೀಜಾಸುರ ಮಹಿಷಾಸುರನನ್ನು, ಶುಂಭ ನಿಶುಂಭರನ್ನು, ಧೂಮ್ರಲೋಚನವನ್ನು ಎಲ್ಲವರ ಪರಿವಾರಗಳನ್ನು ನಾಶ ಮಾಡಿ ಯಾವಾಗ ನಿಮಗೆ ಕಷ್ಟಗಳು ಬರ್ತದೋ ಆಗ ನನ್ನನ್ನು ನೆನೆಸಿಕೊಳ್ಳಿ, ನಾನು ಅನುಗ್ರಹಿಸ್ತೇನೆ ಅಂತ ಹೇಳ್ತಾಳಂತೆ. ಅಂತಹ ಜಗನ್ಮಾತೆಯನ್ನು ಸ್ತೋತ್ರ ಮಾಡಬೇಕು ನಾವು. ಹೇಗೆ ಅಂತ ಹೇಳಿದ್ರೆ ದೇವಿ ಸಪ್ತಶತಿ ಎಂಬ ಮಂತ್ರದಿಂದ. ಆ ಸಪ್ತಶತಿ ಮಂತ್ರ ಅಂತ ಹೇಳಿದ್ರೆ ಕಾಮಧೇನುವಿನಂತೆ, ಕಾಮಧೇನು ಯಾವ ರೀತಿ ಹಾಲನ್ನು ನಿರಂತರವಾಗಿ ಕೊಡ್ತಾ ಇರ್ತದೋ ಅದೇ ರೀತಿಯಾಗಿ 700 ಶ್ಲೋಕ ಮಂತ್ರಗಳಿಗೆ ದೇವಿ ಮಹಾತ್ಮೆ ಅಂತ ಹೇಳಿ ಹೆಸರು, ಸಪ್ತಶತಿ ಅಂತ ಹೇಳಿ ಹೆಸರು. ಆ 700 ಮಂತ್ರಗಳಿಂದ ಅಗ್ನಿ ಮಧ್ಯದಲ್ಲಿ ನಾವು ಪಾಯಸವನ್ನು ಅರ್ಪಣೆ ಮಾಡಿದಾಗ ಜಗನ್ಮಾತೆ ಅದನ್ನು ಸ್ವೀಕರಿಸಿ ನಮಗೆ ಬರತಕ್ಕಂತಹ ಎಲ್ಲ ಕಷ್ಟ ತಾಪತ್ರಯಗಳನ್ನು ಪರಿಹಾರ ಮಾಡ್ತಾಳೆ. ದೇವಿಯ ಸಾನ್ನಿಧ್ಯ ಇಲ್ಲಿ ಅಭಿವೃದ್ಧಿ ಆಗ್ತದೆ. ಅಂತಹ ವಿಶೇಷ ಚಂಡಿಕಾಯಾಗವನ್ನು ಈ ಕ್ಷೇತ್ರದಲ್ಲಿ ಮಾಡಲಾಗಿದೆ. ಅದಕ್ಕೆ ತನು ಮನ ಧನ ಸಹಕಾರವನ್ನು ಎಲ್ಲರೂ ಕೂಡ ಊರಿನವರು ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಮಾಡಿರತಕ್ಕಂತಹ ಚಂಡಿಕಾಯಾಗದಿಂದ, ಮಹಾಮಂಡಲ ಪೂಜೆಯಿಂದ, ಕಲಶಾರಾಧನೆಯಿಂದ ಜಗನ್ಮಾತೆ ಸಂತುಷ್ಟಳಾಗಿ ನಮಗೆಲ್ಲ ಬರತಕ್ಕಂತಹ ಗ್ರಹಚಾರ, ಅನಿಷ್ಟ, ಬಾಧೆಗಳನ್ನೆಲ್ಲ ದೂರೀಕರಿಸಿ ಎಲ್ಲರಿಗೂ ಆರೋಗ್ಯ, ಆಯುಷ್ಯ, ನೆಮ್ಮದಿಯ ಜೀವನವನ್ನು ಕೊಟ್ಟು ಕ್ಷೇತ್ರದ ಸಾನ್ನಿಧ್ಯ, ನಂದಾದೀಪ
Thank you.
Thank you.